ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ತಿಳಿಸಿದರು. ಬೇಲೂರು ತಾಲೂಕಿನ ಗೆಂಟೇಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಜಾಗೃತಿ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿದ್ದು ಅವುಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೂ ವಿದ್ಯಾರ್ಥಿಗಳಿಲ್ಲದೆ ಮುಚ್ಚುವ ಹಂತಕ್ಕೆ ಬಂದಿರುವುದು ವಿಪರ್ಯಾಸ. ಅಂತಹ ಶಾಲೆಗಳನ್ನು ದತ್ತು ಪಡೆದು ಅವುಗಳಿಗೆ ಪುನಶ್ಚೇತನಗೊಳಿಸುವ ಕೆಲಸಕ್ಕೆ ನಮ್ಮ ತಂದೆಯವರ ಹೆಸರಿನಲ್ಲಿ ಇಂದಿನಿಂದ ಚಾಲನೆ ನೀಡಲಾಗುತ್ತಿದೆ. ಇದಕ್ಕೆ ನನ್ನ ಕುಟುಂಬಸ್ಥರು ಹಾಗೂ ನನ್ನ ಗೆಳೆಯರ ಬಳಗದವರು ಕೈ ಜೋಡಿಸುತ್ತಿದ್ದು, ಪ್ರತಿ ವರ್ಷ ಗ್ರಾಮೀಣ ಭಾಗದ ಒಂದೊಂದು ಸರ್ಕಾರಿ ಶಾಲೆಗೆ ಕ್ರೀಡಾ ಸಾಮಗ್ರಿಗಳು ಸೇರಿದಂತೆ ಇನ್ನಿತರ ಪರಿಕರಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದರು. ಬೆಂಗಳೂರು ಅಬಕಾರಿ ನಿರೀಕ್ಷಕರಾದ ಬಿಎಂ ಸುನಿಲ್ ಮಾತನಾಡಿ, ನಮ್ಮ ತಂದೆಯವರು ಇದೇ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಖಾಸಗಿ ಶಾಲೆಗಳ ಅಬ್ಬರ ಹಾಗೂ ಪೋಷಕರ ಖಾಸಗಿ ಶಾಲೆಯ ವ್ಯಾಮೋಹದಿಂದಾಗಿ ಉತ್ತಮ ಸಂಸ್ಕಾರ ನೀಡುವಂತಹ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ಸಿಗುತ್ತಿಲ್ಲ. ಆದ್ದರಿಂದ ನಮ್ಮ ತಂದೆಯವರ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಈ ವರ್ಷದಿಂದ ಆಯೋಜಿಸುತ್ತಿದ್ದು, ಸರ್ಕಾರಿ ಶಾಲೆ ಉಳಿದು ಬೆಳೆದರೆ ನಮ್ಮ ದೇಶ ಬೆಳೆದಂತೆ. ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾಗಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವುದರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ನಮ್ಮ ಎಲ್ಲ ಸ್ನೇಹಿತರ ಬಳಗದ ಜೊತೆಯಲ್ಲಿ ಕೆಲಸ ಮಾಡಲು ಹೊರಟಿದ್ದೇವೆ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶವಿಲ್ಲ. ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳ ಉಳಿಸುವ ಕೆಲಸಕ್ಕೆ ಕೈ ಹಾಕಿದ್ದೇವೆ ಎಂದರು. ಇವತ್ತಿನ ದಿನ ನಮ್ಮ ತಂದೆಯವರು ಹೇಳಿಕೊಟ್ಟಂಥ ಸರ್ಕಾರಿ ಶಾಲೆಗಳ ಬಗ್ಗೆ ಅವರಿಗೆ ವಿಶೇಷವಾದ ಒಂದು ಆಸಕ್ತಿ ಇತ್ತು. ಯಾಕಂದರೆ ನಮ್ಮ ತಂದೆಯವರಾಗಲಿ ತಾಯಿಯವರಾಗಲಿ ಓದಿದ್ದು ಬೆಳೆದಿದ್ದೆಲ್ಲ ಸರ್ಕಾರಿ ಶಾಲೆಯಲ್ಲಿ. ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದರು. ಹಾಗಾಗಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಂಥವರು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಅವ್ರು ಇದ್ದಾಗ ನಮ್ಗೆ ಹೇಳ್ತಿದ್ರು, ಸರ್ಕಾರಿ ಶಾಲೆಗಳಿಗೆ ನಾವು ಏನಾರು ಒಂದು ಅವರಿಗೆ ಸಹಾಯ ಮಾಡಬೇಕು, ಅದು ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ನಾವು ಏನಾರು ಒಂದು ನಮ್ಮ ಕುಟುಂಬದಿಂದ ಅವರಿಗೆ ಸಹಾಯ ಹಸ್ತ ಮಾಡಬೇಕು ಅಂತೇಳಿ ಹೇಳಿದರು. ಹಾಗಾಗಿ ಇವತ್ತಿನ ದಿನ ಗಿಡಗಳನ್ನು ನೆಡುವ ಮೂಲಕ ಸರ್ಕಾರಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಒಂದು ಚಾಲನೆ ಕೊಡಬೇಕು. ಹಾಗೂ ಇಲ್ಲಿ ಬರುವಂಥ ಎಲ್ಲ ಮಕ್ಕಳು ಒಂದು ಸ್ವಲ್ಪ ಬಡವರಿರ್ತಾರೆ, ಅವರಿಗೆಲ್ಲ ನಾವು ಅವರಿಗೆ ಓದಲಿಕ್ಕೆ ಮುಂದಿನ ಭವಿಷ್ಯಕ್ಕಾಗಿ ಉತ್ತೇಜನ ಕೊಡಬೇಕು ಅಂತ ಹೇಳಿಕೊಂಡು ಇವತ್ತು ನನ್ನ ತಮ್ಮ, ನನ್ನ ತಂಗಿ, ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಇವತ್ತು ಅವರಿಗೆ ಶಾಲಾ ಮಕ್ಕಳಿಗೆ ಒಂದು ಟ್ರ್ಯಾಕ್ ಸೂಟನ್ನು ಕೊಡಬೇಕು ಅಂಥೇಳಿ ಅವರೆಲ್ಲ ಅಂದ್ಕೊಂಡಿದ್ದರು. ಹಾಗಾಗಿ ಇವತ್ತಿನ ದಿನ ಅವರಿಗೆಲ್ಲ ಟ್ರ್ಯಾಕ್ ಸೂಟೆಲ್ಲ ಕೊಟ್ಟಿದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂಥೇಳಿ ಕೇಳ್ಕೊತೀನಿ. ಸರ್ಕಾರಿ ಶಾಲೆಗಳನ್ನು ಉಳಿಸ್ಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ನಾವು ಯಾವಾಗಲೂ ಸದಾ ಅವರ ಜೊತೆ ಇರ್ತೀವಿ ಅಂಥೇಳಿ ಹೇಳಲಿಕ್ಕೆ ಬಯಸ್ತೀವಿ. ಸುನಿಲ್ BM ಅಂತ, BC ಮಂಜುನಾಥ್ ಅವರ ಎರಡನೇ ಮಗ. ನಮ್ಮ ತಂದೆ BC ಮಂಜುನಾಥ್ ಇದೇ ಶಾಲೆಯಲ್ಲಿ ಹೆಡ್ ಮಾಸ್ಟರಾಗಿ ಕೆಲಸ ಮಾಡಿದರು. ಅವರು ಈ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯ ಪ್ರೋತ್ಸಾಹಗಳಿಲ್ಲ. ಈಗ ಎಲ್ಲ ದಾನಿಗಳು ಭಾಳ ಜನ ಇದ್ದಾರೆ, ಆದರೆ ಬೇರೆ ಮಟ್ಟಕ್ಕೆ ಮಾಡ್ತಾರೆ. ನಾವು ಸರ್ಕಾರಿ ಶಾಲೆನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು. ಅದಕ್ಕೆ ಸರ್ಕಾರಿ ಶಾಲೆಗೆ ಒತ್ತು ಕೊಟ್ಟರೆ, ಸರ್ಕಾರಿ ಶಾಲೆ ಬೆಳೆದಷ್ಟು ನಮ್ಮ ದೇಶ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತಿಂದ ನಮ್ಮ ತಂದೆಯ ಹೆಸರಿನಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇದೇ ರೀತಿ ಉಡುಪುಗಳನ್ನು ಕೊಡೋದು, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಡೋದು, ಪ್ರೊಜೆಕ್ಟರ್ಸ್ ಕೊಡೋದು, ಮತ್ತು ಇನ್ನು ಯಾವ ರೀತಿ ನಾವು ಅವರಿಗೆ ಸಹಕಾರ ಕೊಡ್ಬೋದು ವಿದ್ಯಾಭ್ಯಾಸ ಮಾಡೋದಕ್ಕೆ, ನಾವು ಅದನ್ನೆಲ್ಲ ಮಾಡೋಕ್ಕೆ ಇಚ್ಛಿಸಿದ್ದೀವಿ. ಈ ಕಾರ್ಯಕ್ರಮ ಮಾಡಿರೋದು ನಾವು ಬಂದ್ಬಿಟ್ಟು ನಮ್ಮ ಸಂತೋಷ್ ಅವರ, ಅಂದರೆ ನಮ್ಮ ಅಣ್ಣನ ಹುಟ್ಟಿದಬ್ಬದ ಅಂಗವಾಗಿ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ರೀತಿಯ ನನ್ನ ಸ್ನೇಹಿತರಾದಂಥವರು, ನಮ್ಮ ಬೇಲೂರಿನ ಜನತೆ, ಬಂಧು ಮಿತ್ರರು ಸಹಕರಿಸಿ ಇದನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಒಟ್ಟಿಗೆ ನಾವು ಬೇಲೂರು ತಾಲೂಕಿನಲ್ಲಿ 12 ಸ್ಕೂಲ್ನ ಆಯ್ಕೆ ಮಾಡ್ಕೊಂಡು 480 ಮಕ್ಕಳಿಗೆ ಈ ಥರ ಟ್ರ್ಯಾಕ್ ಸೂಟ್ಗಳನ್ನು ಒದಗಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರಿ ಶಾಲೆಯಿಂದ 600 ಅಂಕಕ್ಕಿಂತ ಯಾರು ಹೆಚ್ಚು ಪಡಿತಾರೆ ಹಾಗೂ ಕನ್ನಡದಲ್ಲಿ 125ಕ್ಕೆ 125 ಯಾರು ಪಡಿತಾರೆ ಅವರಿಗೆಲ್ಲ ಮುಂದಿನ ದಿನದಲ್ಲಿ ಧನ ಸಹಾಯ ಮಾಡಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಏನು ಅನುಕೂಲ ಆಗಬೇಕು, ಒಳ್ಳೆಯ ಮಟ್ಟಕ್ಕೆ ಬೆಳೀಬೇಕು, ಅದಕ್ಕೆಲ್ಲ ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸಹಕಾರ ಕೊಟ್ಟು
ನಾವು ಬೆಂಬಲಿಸ್ತೀವಿ.